ಯವ್ವ ಮಲ್ಲಿ ಅಲ್ಲಿ ಹಂಗ ಬಂದು ಹಂಗ ಹೋಗಿದ್ದೆ ಅಲ್ಲಿ ನಾನು ಮಾತಾಡ್ಸ್ಲಾರ್ದ. ಅಯ್ಯೋ ಏನು ಮಾಡಲಿ ಬಾ, ಕೆಲಸದ ಮ್ಯಾ ಬಂದಿದ್ದೆ ನಾನು. ಇನ್ನೂ ಮುಸುಕ್ ಹಾಕೊಂತ ಅಡ್ಡಾಡೋದು ಬಿಟ್ಟಿಲ್ಲ ನೀನು. ಅಯ್ಯೋ ನನಗೆ ಮುಸುಕ್ ತೆಗೆದ್ರೆ ಒಂದು ನಮೂನಿ ಹಾಕತ್ ಬಿಡ. ಅದಕ್ಕೆ ಎಲ್ಲರೂ ಮುಸುಕ್ ಮಲ್ಲಿ ಅಂತಾರೆ ನನಗೆ. ನನ್ನ ಮೊಮ್ಮಗನ ನೋಡ್ಲಿ ಈಗಿನ ನನ್ನ ಸೊಸಿ. ಹೌದಾ? ಹಾಂ ಬೇಸಿದಳ. ಚಂದದ, ನಾನು ನೋಡಿದ್ದೆ ಇಲ್ಲ. ಚಂದದ ಬಿಡು, ಎತ್ಕೊಲಿ ಖುಷಿನ. ಒಲಿವಾ ನಾನು ಸಣ್ಣ ಹುಡುಗರನ್ನ ಎತ್ತಂಗಿಲ್ಲ. ತಂಗಿ ಅಲ್ಲಿ ಕಟನ್ನಿ ಹಾಕೊಂಡು ನೋಡ್ತೀನಿ ಹೆಂಗಿತ್ತು ಹುಡುಗ. ಮುತ್ತಿ ಈ ಹುಡುಗ ನಿನ್ನ ಗಂಡನಾರ ಗೊತ್ತಿಲ್ಲ, ನಿನ್ನಾರ ಗೊತ್ತಿಲ್ಲ, ನಿನ್ನ ಮಗನಾರ ಗೊತ್ತಿಲ್ಲ, ನಿನ್ನ ಸೊಸಿನಾರ ಗೊತ್ತಿಲ್ಲ, ಕಡಿಕ ಅವ್ರ ದೊಡ್ಡಪ್ಪನಾರ ಹೋಲ್ಬೇಕಾ? ಈಗ ಇದು ನಿಮ್ಮ ಮಂದ್ಯಾಗ ಇದು ಇಂಥ ಶೇಪ್ಕಟ್ ಯಾವುದು ಇಲ್ಲ ಬಿಡು. ಇದು ಯಾರ ಗತಿ ಐತನವ ಇದು? ಈ ಹುಡುಗ ಯಾಕೆ ಬದ್ಲಿನ ಕಾಣ್ತದಲ್ಲೇ? ಏ ಹೇಳಲೆ, ಇಷ್ಟು ಲಗು ಗೊತ್ತಾಗತ್ತ ನಿನಗೆ? ಎಲ್ಲರೂ ಅಂತಾರೆ ಅವ್ರ ಅಪ್ಪನ ಗತಿ ಐತೆ ಅಂತೇಳಿ. ಇಲ್ಲ ಹೇಳ. ಅವ್ರ ಅಪ್ಪನ ಗತಿನೇ ಇಲ್ಲಿದು. ಒಂದು ನಮೂನಿನ ಐತಿದು, ಯಾಕೆ ಬೇರೆನೇ ಐತಿದು. ಇದು ಶೇಪ್ಕಟ್ಟ ಬೇರೆ ಐತಿ ನೋಡು. ನಿಮ್ಮ ಮಂದ್ಯಾಗ ಮೂಗು ಎಲ್ಲರೂ ಚೂಪದವು, ಇದ್ರ ಮೂಗು ಮಂಡೈತಿ. ಹನಿ ನಿಮ್ಮ ಎಲ್ಲರೂ ಏರದವು, ಇದ್ರ ಹನಿ ಇಳು ಐತಿ. ಅಲ್ಲಲ್ಲ ಇದು ಬದಲೈತವ. ಪಿತ್ತ ನೆತ್ತಿಗಿರಾಕತ್ತತಿ. ಸುಮ್ಮನೆ ನಮ್ಮ ಅತ್ತಿ ಗೆಳತಿ ಅಂತ ಬಿಟ್ಟಿನಿ. ಇಲ್ಲ ಅಂದ್ರನ ಈಕಿನ ಹೋಗೋದು ಉಗ್ಗಿನ ಅಂತಿದ್ನಿ ನಾನು. ನೋಡ್ರಿ ಅಂಟಿಯರ, ಯಾರು ಹಂಗಾರ ಯಾಕಿರೋಲ್ದಕ್ಕ. ನನಗೆ ಮಾತ್ರ ನನ್ನ ಮಗನ. ಅದೇನೋ ಅಂತಾರಲ್ರಿ, ಹೆತ್ತವರಿಗೆ ಹೆಗ್ನ ಮುದ್ದು ಅಂತೇಳಿ. ನನ್ನ ಮಗ ನನಗೆ ಮುದ್ದು. ನಿನ್ನ ಸೊಸಿ ಹೆಗ್ನ ಮಾತಾಡ್ತಾಳ ಬಿಡು. ಇನ್ನಿಲ್ಲ ಭಾಳ ತನ ಕರ್ಕೊಂಡು ನಿಂತೀನಿ ಅಂದ್ರೆ ಇನ್ನು ಸಿಟ್ಟಿಗೆ ಹೇಳ್ತಾಳ. ಬ್ಯಾಡಕಿನ್ನ ಕರ್ಕೊಂಡು ಹೋಗ್ತೀನಿ ಮುಸುಕ್ ಮಲ್ಲಿನ. ಬಾಲಿ ಒಂದಿಟ್ಟು ಮಾತಾಡೋಣ ಬಾ. ದಿನಕ್ಕೆ ಸಿಕ್ಕಿವಿ. ಚಾಪ ಮಾಡ್ತೀನಿ, ಕುಡ್ಕೊತ ಮಾತಾಡೋಣ ಬಾ. ನಡಿ. ಈ ಬಂದೆಪ್ಪ ಹೊಲ್ದಾಗಿದ್ದ ಕೈಕಾಲು ಮಕ್ಕ ತಕ್ಕೊಂಡು ಇಲ್ಲ. ಜಳಕ ಮಾಡಿ ಬಂದಿನಿ ಬೇವ. ಬಾಂತಿ ರೂಮ್ನಾಗ ಹಂಗೆ ಬರಬೇಡ್ರಪ್ಪ ನೀವು ಅಂತೇಳಿ ಅನ್ಲಿಲ್ಲ. ಅದಕ್ಕೆ ನಾನು ಜಳಕ ಮಾಡಿ ಬರ್ತೀನಿ. ಹೊಲಕ್ಕೆ ಹೋಗ್ಲಿ ಹೊರಗರ ಹೋಗೋಲ್ಲೆಕ್ಕ. ಹಂಗತಿ ಇರ್ಬೇಕಪ್ಪ. ಹಂಗೆ ಬಾಂತ್ಯಾರ ರೂಮ್ನಾಗ ಹಂಗೆ ಬಂದ್ಬಿಟ್ರೆ ಎಲ್ಲಿ ಬೇಕಾದಲ್ಲ ಅಡ್ಡಾಡಿ ಹಂಗೆ ಬರಬಾರ್ದು. ಇನ್ನೂ ಏನು ನೋಡಕತ್ತೀರಿ ನನ್ನ ಮಗನ್ನ? ಹೋಗ್ರಿ ನಮ್ಮ ಅತ್ತಿಯರು ಚಹಾ ಮಾಡಿಕೊಡ್ತಾರ, ಕುಡಿ ಹೋರಿ. ಸಾಕಲ್ಲಿ ನನ್ನ ಮೊಮ್ಮಗನ ನೋಡಿದ್ದು. ನಡಿ ಚಹಾ ಕುಡಿಗಂತೆ. ಆದ್ರೂ ನನಗೆ ಯಾಕೆ ಡಬಟ ಬಿಡದತ್ ಬಿಡಲಿ. ಈ ಹುಡುಗ ಬದಲಾಯ್ತವ. ತನ್ನ ಮಕ್ಕ ನೋಡಿದ್ರೆ ಕಾಯಿ ಐತಿ. ನನ್ನ ಮಗನ ಬಗ್ಗೆ ಹೆಸರು ಇಡಾಕ್ ಬಂದಾಳಿಕಿ, ಕಾಗಿ ಮಾರೈಕಿ. ನಮ್ಮ ಮನೆಯವ್ರಿಗೆ ಕಷ್ಟ ಇಲ್ಲ ಅಂದ್ರೆ ನಿಮ್ಗೇನು ಕಷ್ಟ ಐತಿ? ಹೋಗ್ರಿ. ಎದಿ ಬಾರ್ದ ಮಾತಾಡ್ತಾ ಬಿಡು. ಬಿರುಕಿದಾವ ನೀನು ಸೊಸಿ. ರಶ್ಮಿ ಆಕೆ ಮಾತಿಗೆ ನೀ ತಲೆ ಕೆಡಿಸ್ಕೋಬೇಡ. ಆಕೆ ಒಂದು ಸ್ವಲ್ಪ ಹಂಗಂದ್ರೆ ಇನ್ನೊಬ್ರು ಮಕ್ಳಿಗೆ ಹಂಗತಿ ಅಂತಾರನ್ರಿ? ಮಕ್ಕಕ್ಕೆ ಹೊಡೆದಾರ ಗತಿ ಅಲ್ಲನ. ಯವ್ವ ನೀವು ಹೋಗ್ಬಾ. ಇಲ್ಲ ಅಂದ್ರೆ ಮತ್ತೆ ಹೊಳೆ ನಿನ್ನ ಗೆಳತಿ ಇಲ್ಲಿ ಬರ್ತಾಳ, ಮತ್ತು ಇಲ್ಲಿ ಒಂದು ಯುದ್ಧ ಆಗುತ್ತೆ. ಹ್ಞೂನಪ್ಪ, ಒಂದಿಟ್ಟು ಸಿಟ್ಟಿಗಿದ್ದ ರಾಮಸಕಿನ. ಆಯ್ತಾ, ನಂಗೆ ಗೊತ್ತೈತಿ. ನೀವು ಹೋಗಿ ಹೆಂಗಂತ ಊರು ಪಿಸರ್. ಅಲ್ಲ ತನ್ನ ಮಕ್ಕ ನೋಡಿದ್ರ ಕಾಗಿ ಮಕ್ಕ ಆಗೈತಿ. ಇನ್ನೊಬ್ರು ಮಕ್ಳಿಗೆ ಆಚಾರ ಬಿಡಕ್ಕೆ ಬಂದ ಊರು ಪಿಸರಿ. ರಶು ಬಿಟ್ಟು ಬಿಡು. ಯಾಕೆ ತಲೆ ಕೆಡಿಸ್ಕೊಂತಿ? ಅವ್ರು ಅಂತಾರಂದ್ರೆ ನೀ ತಲೆ ಕೆಡಿಸ್ಕೊತಾರನ ಅನ್ನೋರು ಅಂತಿರ್ತಾರ. ನೀವೇನೋ ಅನ್ರಿ, ಒಬ್ರು ಅಂತಲ್ಲ ಎಲ್ಲರೂ ಹಿಂಗ ಅಂತಾರೆ ನಮ್ಮ ಪಾಪುಗ. ಇನ್ನೊಬ್ರ ಮಾತಿಗೆ ಕಿವಿ ಕೊಡಬಾರ್ದು ಆತಾ. ಓ ಗುಂಡ ಮರಿ ಏನು ಮಾಡಕತ್ತೀರಿ? ನಿಮ್ಮ ಮಗು ಅಂಕರು ಸಿಟ್ಟು ಮುಗಿನ ತುದಿ ಮ್ಯಾಗ ಇರ್ತತಿ. ನನಗೆ ಅಂಕರು ಮುಗಿನ ತುದಿ ಮ್ಯಾಗ ಇರ್ತತಿ. ನಿಮ್ಮ ಅಪ್ಪ ಅಂಕರು ನೀನು ಭಾಳ ಎತ್ಕೊಂಡಂಗೆ ಇಲ್ಲ. ಬರೀ ಬಾಳೆ ಬದುಕು ಬರೀ ಇದನ್ನ ನೋಡ್ತಿರ್ತಾರ. ಎಷ್ಟು ಸಲ ಎತ್ಕೊಂಡಾರ ಕೇಳಿ ನಿನ್ನ? ಅನ್ನ ಒಬ್ಬವನ ಎಷ್ಟಂತ ಮಾಡ್ತಾನೆ, ಅದಕ್ಕೆ ಅವಂಗೂ ಒಂದಿಟ್ಟು ಹೆಲ್ಪ್ ಮಾಡ್ದಂಗೆ ಆಗತ್ತಂತ. ರಶ್ಮಿ ನಾನು ಇನ್ನು ಹೊಂಡ್ಲೆ. ಹೋಗ್ರಿ. ಇನ್ನೂ ಬಂದು ಒಂದು ತಿಂಗಳು ಸತಿಕರ ಆಗಿಲ್ಲ, ಅಲ್ಲಿ ಹೊಂಟ್ರೇನು? ಏನಂದಿದ್ರಿ? 3 ತಿಂಗಳು ನಾನು ಹೋಗಂಗಿಲ್ಲ ಅಂದಿದ್ರಿ. ಇಲ್ಲ ಈಗ 1 ತಿಂಗಳೂ ಆಗಿಲ್ಲ, ಅಲ್ಲಿ ಹೊಂಟ್ರೇನು? ಅದು ಒಂದಿಟ್ಟು ಕೆಲಸ ಬಂದತಿ. ನಮ್ಮ ಸಾಯಿಬ್ರು ಫೋನ್ ಹಚ್ಚಿದ್ರು. ನಾನು ಇನ್ನೊಂದು 8 ದಿನದಾಗ ಹೊರಡ್ತೀನಿ. ಬರೀ ಹಿಂಗೆ ಮಾಡ್ತೀರಿ ನೀವು. ಅಲ್ಲನ ನೋಡು, ನಿಮ್ಮಪ್ಪ ನಿನ್ನ ಮ್ಯಾಗ ಜೀವ ಇಲ್ಲ ಇಲ್ಲ ಆಳಿ ಹೋಗ್ಕನಂತ ನೋಡ್ಕಂದ. ನಿಮ್ಮಪ್ಪ ನಿನ್ನ ಬಿಟ್ಟು ನಾನು ಬರ್ತೀನಿ ನಿಮ್ಮ ಕೂಡು. ಇಂಥ ಸಣ್ಣ ಖುಷಿನ ಕಟ್ಕೊಂಡು ಬರ್ತಿ? ಬೇಡ ಕೂಸು ತಾಡ್ದಲ್ಲಿ ಕರ್ಕೊಂಡು ಹೋಗ್ತೀನಂತ. ಅವ್ವ ಮೊಮ್ಮಗ ಬ್ರಾಸ್ಲೆಟ್ ಮಾಡ್ಸ್ಯಾಳ. ಒಂದೊಂದು ತೊಲಿದು, ಇವಂಗೊಂದು ತೊಲಿ ಅವಂಗೊಂದು ತೊಲಿದು. ಬ್ರಾಸ್ಲೆಟ್ ಏನು ಕಡಗನ? ಕಡಗ ಅವು ವಿಷ್ಣುವರ್ಧನ್ ಹಾಕೊಂತಿದ್ನಲ್ಲ, ಅಂತ ಕಡ್ಗ ಮಾಡ್ಸ್ಯಾಳ ಇಬ್ರಿಗೂ. ಅತ್ತಿ ಜೋರದ, ಮೊಮ್ಮಕ್ಳಿಗೆ ಘನ ಜೀವದ. ಆದ್ರೆ ಹೆಣ್ಣು ಹುಟ್ಟಬೇಕಿತ್ತಲ್ರಿ ನಮಗೆ. ನೆಕ್ಸ್ಟ್ ಮಾತ್ರ ಹೆಣ್ಣು ಹುಡುಗಿನ ಇವ 1 ವರ್ಷ ಆಲೆ ಮತ್ತು ಇವಾಗ ತಂಗಿ ತರೋದನ. ರೀ ಮತ್ತು ನಿಮ್ಮ ತಂಗಿ ಫೋನ್ ಹಚ್ಚಿದ್ಲ. ಯಾರು? ಏನ್ರಿ ಯಾವಾಗಲೂ ಸಿಡಿಮಿಡಿ ಅಂತೀರಿ? ನಕ್ಕೊಂತ ಮಾತಾಡ್ರಿ. ನಾನು ಅಕೊಂತ ಮಾತಾಡಕತ್ತೀನಿ. ಯಾರು ಫೋನ್ ಹಚ್ಚಿದ್ರು ಹೇಳ? ಅದೇ ಚೈತ್ರ ಫೋನ್ ಹಚ್ಚಿದ್ಲು. ಆಕೆಗೇನೋ ಅರ್ಜೆಂಟಾಗಿ ಒಂದು 3,000 ರೂಪಾಯಿ ಬೇಕಾಗಿದ್ದು ಅಂತ. ಅದಕ್ಕೆ ಫೋನ್ ಹಚ್ಚಿ ಹೇಳಿದ್ಲು ಅರ್ಜೆಂಟಾಗಿ ಹಾಕ್ಬೇಕಂತ್ರಿ ದುಡ್ಡನ್ನ. ಯಾಕೆ ಫೋನ್ ನಂಬರು ಇಲ್ಲನಾ ಆಕಿ ಕಡೆ ನಂದು? ರೊಕ್ಕ ಬೇಕಾದಕ್ಕೆ ನಾನು ಕೇಳಬೇಕಿತ್ತು ರೀ. ಏನೋ ಹಚ್ಚಾಡ್ಬಿಡ್ರಿ, ಯಾಕೆ ಹಿಂಗತಿ ಮಾಡ್ತೀರಿ? ಈ ರೊಕ್ಕ ಹಾಕ್ರಿ, ಪಾಪ ಏನು ಕಷ್ಟದಾಗದಾಳೋ ಏನೋ. ಯಾಕ ಅಲ್ಲೇ ಅವ್ರ ಅಕ್ಕನ ಕಡೆ ಹಾಕಿಸ್ಕೊಂಡು
ಏನು ಬೇಕಾತಂದ್ರು ಪಾರವಕ್ಕ ಅಂತಾಳ. ನನ್ನ ಖರ್ಚು ನೋಡ್ಕೊಂಡು ಹೋಗಕ್ಕೆ ಪಾರವಕ್ಕನ ಅಂತ ಹೇಳ್ತಾಳ. ಅಲ್ಲೇ ಹಾಕಿಸ್ಕೊಂಡು ನಾವು ರೊಕ್ಕನ ಕಡೆ. ಶ್ರೀಧರ್ ಕರೆ ಹೇಳು, ಯಾಕೆ ಹಿಂಗತಿಯಾಗಿ ನೀನು? ಮೊದ್ಲಿಕ್ಕಿನ ಗತಿ ಇಲ್ಲ ನೀನು. ಪಾರವನ ಮ್ಯಾಗ ಏನು ಸಿಟ್ಟು? ಹಾಂ, ಪಾಪಕ್ಕೆ ನಿನಗೇನಾರ ಅಂತಾಳ? ಮೊನ್ನೆ ನೋಡ್ಬೇಕಿತ್ತು ಎಲ್ಲ ಅಂದ್ಲು. ಇನ್ನೇನೈತಿ? ಹೋಗ್ಲಿ ಬಿಡು. ಈಗೇನು ದುಡ್ಡು ಕೊಡೋರು ಏನಿಲ್ಲ ಆಕೆಗೆ? ನಾನು ಮಾತ್ರ ಆಟೋ ಕುಂಟು ಲೆಕ್ಕಕ್ಕಿಲ್ಲ. ಇಂಥದ್ದು ಏನಾರ ತಮ್ಮ ತಲೆ ಮ್ಯಾಗ ಬಂದಿತ್ತಂದ್ರೆ ಅವಾಗ ಮಾತ್ರ ನಾನು ನೆನಪಾಕೀನಿ, ಉಳಿಗೆದ ನೆನಪಾಗಲ್ಲ. ಆಯ್ತು ಹಾಕೀನಿ. ನೀನು ಕೇಳ, ನೀನು ಹೇಳು. ಹಾಕೇನು ನೋಡಿ ನಿಮ್ಮನ್ನ ರೊಕ್ಕ ಅಂತಿ. ಯಾಕ್ರಿ ಹಂಗತಿ ಅಂತೀರಾ? ನೀವ ಫೋನ್ ಹಚ್ಚಿ ಹೆಂಗದಿ, ಹಾಂ ರೊಕ್ಕ ಹಾಕೇನು ನೋಡುವ ಅಂತೇಳಿ ಒಂದಿಟ್ಟು ಮಾತಾಡಿದ್ರೆ ಆಕೆಗೆ ಸಮಾಧಾನ ಆಗುತ್ತಿಲ್ಲ? ಎಷ್ಟು ಖುಷಿ ಆಗುತ್ತಾ ಹುಡುಗಿಗೆ? ಆಕೆಗೆ ತಗ್ಗಿ ಬಗ್ಗೆ ನಾನು ಮಾತಾಡ್ಬೇಕು. ಆಕೆ ಮಾತ್ರ ನನಗೆ ಒಟ್ಟ ಫೋನ್ ಹಚ್ಚಂಗಿಲ್ಲ ಚೈತ್ರ. ನಾನು ಮಾತ್ರ ಫೋನ್ ಹಚ್ಬೇಕನ. ನೋಡು ಅದೇನೇನಿಲ್ಲ. ನೋಡು ನಮ್ಮ ಹೋಗಿ ಬುದ್ಧಿಗಿದ್ದೈತೆ. ಮನಿ ಮಠ ಬಿಟ್ಟು ಮಗಳ ಹತ್ರ ಹೋಗಿ ಕುಂತಾಳಲ್ಲಿ. ರಶ್ಮಿಯರ ಅತ್ತಿಯರೆಲ್ಲ ಅದಾರಿಲ್ಲ, ಅವ್ರು ನೋಡ್ಕೊಂತಾರಿಲ್ಲ. ಈಗ ಅವ್ವ ಅಲ್ಲೇ ಇರ್ಬೇಕಾ? ಎಷ್ಟೈತೆ ನೋಡೋಕೀಗೆ ಮಮಕಾರ ಹೆಣ್ಮಕ್ಳ ಬಗ್ಗೆ. ನಮ್ಮ ಬಗ್ಗೆ ಆಕೆಗೆ ಒಟ್ಟ ಚಿಂತೆನೇ ಇಲ್ಲ. ಶ್ರೀಧರ್ ಕರೆ ಹೇಳ್ತೀನಿ, ನೀ ಯಾಕೋ ಭಾಳ ಬದಲಾಗಿ. ನೀನು ಹಿಂಗತಿ ಇರಬೇಡ. ಹೆಂಗದೀನಿ? ಏನು ಮಾಡೀನಿ? ಹೆಂಗದೀನಿ? ಈ ಮನ್ಯಾಗ ನಾ ಹೆಂಗಿದ್ರು ನಿಮ್ಗೆ ಯಾರಿಗೂ ಸಮಾಧಾನ ಇಲ್ಲಲ್ಲ. ನಾ ಸತ್ಯ ಹೇಳಿದ್ರು ನಿಮ್ಗೆ ಯಾರಿಗೂ ಕಿವ್ಯಾಗ ಬೀಳಂಗಿಲ್ಲಲ್ಲ ರೀ. ಏನಾರ ಒಂದು ಮಾತು ಮಾತಾಡಿದ್ರೆ ಬರೀ ಸಿಡಿಮಿಡಿ ಮಾಡ್ತೀರಿ. ಯಾಕೆ ಹಿಂಗತಿ ಆಗಿರಿ ನೀವು? ರಾಧಾ, ಯಾಕೆ ಎದಕ್ಕೆ ಜಗಳ ಮಾಡಕತ್ತೀರಿ? ಮಾವ ಜಗಳ ಅಂತೇನಿಲ್ಲ ರೀ, ಅದು ಹಂಗೆ ಮಾತಾಡಕತ್ತಿದ್ದೀವಿ ರೀ. ಯಾಕೋ ಸರಿ ಥರ ರಾಧನ್ ಕೂಡ ಎದಕ್ಕೆ ಜಗಳ ಮಾಡಕತ್ತಿ? ಪಾಪ ಬಸರೇನು ಮಗಳು, ಹಂಗತಿ ಜಗಳ ಮಾಡಬಾರ್ದು. ಜಗಳ ಅಂತ ಏನಿಲ್ಲ ಬಿಡ್ರಿ ಕಾಕ. ರಾಧಾ ಹೋಗುವ, ಒಂದಿಟ್ಟು ಚಹಾ ಮಾಡ್ಕೊಂಬರ್ಬೇಕು. ಸರಿ ರೀ ಮಾವರ. ಶ್ರೀಧರ್ ನೀನು ಕೂಡ ಮಾತಾಡ್ಬೇಕು, ಕೂಡು ಬಾ. ಶ್ರೀಧರ ಯಾಕೆ ಈಗ ಅಂತರೂ ಬರೀ ಸಿಡಿಮಿಡಿ ಮಾಡ್ತಿರ್ತಿ. ಎಲ್ಲಾರು ಕೂಡ ನಕ್ಕೊಂತ ಆಡ್ಕೊಂತ ಒಟ್ಟ ಮಾತಾಡಂಗಿಲ್ಲ. ಯಾಕೆ ಏನಾಯ್ತು? ಹಂಗೇನಾಗಿಲ್ರಿ ಕಾಕ. ನೋಡು ಶ್ರೀಧರ, ನನಗೆಲ್ಲ ಅರ್ಥ ಆಗುತ್ತೆ. ನಿನ್ನ ಅಸಮಾಧಾನ ಸಿಟ್ಟಾಗಿ ಹೊರಗೆ ಬರಾಕತ್ತತಿ. ನಾ ಏನೂ ಮಾಡಲಿಲ್ಲ ನನ್ನ ಜೀವನದಾಗ ಅಂತೇಳಿ. ನೋಡು ಹಂಗೆ ಅಸಮಾಧಾನ ಮಾಡ್ಕೋಬೇಡ. ಅದು ಆರೋಗ್ಯಕ್ಕೂ ಹಾನಿಕರ, ನಿನ್ನ ಕುಟುಂಬಕ್ಕೂ ಹಾನಿಕರ ಅದು. ನೋಡಪ್ಪ, ನೀನು ಏನಾರ ಒಂದು ಬಿಸ್ನೆಸ್ ಮಾಡು. ನೀನು ಮುಂದೆ ಹೋಗು. ನಾನು ಹಿಂಗೆ ಹೇಳ್ತೇನೆ ಅಂತ ತಪ್ಪು ತಿಳ್ಕೊಬೇಡ. ಈಗ ಪಾರವ ಮುಂದಕ್ಕೆ ಹೋಗಿದ್ದು ನೋಡಿ ನೀ ಯಾಕೆ ಸಿಡಿಮಿಡಿ ಮಾಡ್ತಿ? ಆಕೆ ಕೂಡ ಎದಕ್ಕೆ ಜಗಳ ಮಾಡ್ತಿ? ಬಿಟ್ಟು ಬಿಡೋದು ಚಂದಲ್ಲ ಅದು. ನಾ ಎಲ್ಲಕ್ಕೆ ಕೂಡ ಜಗಳ ಮಾಡೇನ್ರಿ? ಆಕಿನ ದರ್ಪ ತೋರ್ಸಕ್ಕೆ ಕೊಡ್ತಾಳ್ರಿ ನಮ್ಮ ಮುಂದೆ. ನಾನು ನಿಮ್ಮನ್ನಷ್ಟು ಜೋಪಾನ ಮಾಡೀನಿ. ನೀ ಹೆಂಗದಿ ಅನ್ನೋದು ಗೊತ್ತೈತಿ, ಪಾರವ್ ಹೆಂಗದ ಅನ್ನೋದು ಗೊತ್ತೈತಿ ನನಗೆ. ಎಲ್ಲರೂ ನಾವು ಒಂದೇ ಕುಟುಂಬದವ್ರು ಆಗಿ ನಾವು ಹಿಂಗತಿ ಮಾಡಿದ್ರೆ ಹೆಂಗೆ? ಸರಿ ಇರುತ್ತೇನ? ಈ ಅಸಮಾಧಾನ ಸಿಟ್ಟು ಹಿಂಗೆಲ್ಲ ಮಾಡ್ಕೊಂಡ್ವಿ ಅಂದ್ರೆ ಮೂರನೇದವ್ರು ಅದನ್ನು ಲಾಭ ಪಡ್ಕೊತಾರೆ. ಇಂಥವ ಮನೆಯ ಜಗಳ ಆಗೋದು. ನೀನು ಈ ಕೆಲಸ ಬಿಟ್ಟು ಒಂದು ಏನಾರ ಬಿಸ್ನೆಸ್ ಚಲೋ ಮಾಡು. ಬಿಸ್ನೆಸ್ ಕೈ ಹಿಡಿತಂದ್ರೆ ನೀನು ಚಂದಗ ಇರ್ತಿ. ಯಾಕೆ ಅದನ್ನೆಲ್ಲ ತಲೆಗಿನ ತೆಗೆದು ಬಿಡು. ಯಾಕೆ ಓದಿ ನೌಕರಿ ಮಾಡಿದವ್ರು ಅಷ್ಟೇ ಮುಂದೆ ಹೋಗ್ತಾರನ? ಇಲ್ಲಲ್ಲ, ಬಿಸ್ನೆಸ್ ಮಾಡಿದವರು ಎಷ್ಟು ಮಂದಿ ಇಲ್ಲ. ಕರೆ ಹೇಳ್ಬೇಕಂದ್ರೆ ನೌಕರಿಕಿನ ಬಿಸ್ನೆಸ್ಸ ಮನುಷ್ಯನ ಮುಂದೆ ತರೋದು. ಶ್ರಮ ಪಡು, ನೀನು ಬಿಸ್ನೆಸ್ ಮಾಡು. ಆದ್ರೆ ನೋಡಪ್ಪ, ಫಸ್ಟ್ನೇಕ ಬಿಸ್ನೆಸ್ ಚಾಲೂ ಮಾಡಿದಾಗ ಲಘುನ ದೊಡ್ಡವ ಆಗ್ಬೇಕಂದ್ರೆ ಆಗಂಗಿಲ್ಲ. ಹಂತವಾಗಿ ಬೆಳಿಬೇಕು. ಒಂದಿಟ್ಟು ಸಮಾಧಾನದಿಂದ ಇರಬೇಕು. ಇದ್ರೊಳಗೆ ಪರಿಶ್ರಮ ಇರಬೇಕು. ನೀನು ಹಂಗತಿ ಮಾಡ್ಕೊತ ಹೋಗು. ಒಂದಿಲ್ಲ ಒಂದಿನ ನಿನಗೂ ಒಳ್ಳೇದಾಗುತ್ತೆ. ಈ ಸಿಟ್ಟು ಸರಿವು ಬಿಟ್ಬಿಡಪ್ಪ. ನಿನಗೂ ಒಂದು ಮಗು ಆಗತ್ತತಿ. ನೀ ಹಿಂಗತಿ ಇದ್ದೆ ಅಂದ್ರೆ ನಿನ್ನ ಮಗುಗೂ ಪರಿಣಾಮ ಬೀರ್ತತಿ. ಅದಕ್ಕೆ ನಾ ಹೇಳಕತ್ತೀನಿ, ಬದಲಾಗು. ನಿನ್ನಲ್ಲಿನೂ ಎಲ್ಲ ಮನುಷ್ಯನ ಹತ್ರನೂ ಒಂದೊಂದು ಟ್ಯಾಲೆಂಟ್ ಇದ್ದೇ ಇರ್ತತಿ. ನೋಡು ಪಾರವ್ ಹೆಂಗಿದ್ಲು ಮೊದ್ಲೇಕ. ನೋಡಪ್ಪ, ಈಗ ಪಾರವನ್ನ ವಿಚಾರ ತೆಗೆದೆ ಅಂದ್ರೆ ಮತ್ತೆ ನೀ ಸಿಟ್ಟು ಮಾಡ್ಕೊಂತಿ ಅಂತ ಗೊತ್ತೈತಿ. ನೋಡು, ಶ್ರಮ ಪಟ್ಟವ್ರು ಮುಂದೆ ಹೋಗ್ತಾರ. ಮನ್ಯಾಗ ಕುಂತಿದ್ಲು, ನಾವು ಬೇದು ಓದೋದಂತ ಹಚ್ಚಿದ್ವಿ. ಆಕೆ ಶ್ರಮ ಇತ್ತು, ಆಕೆ ಮುಂದಕ್ಕೆ ಬಂದ್ಲು. ಹಂಗೆ ನಿಂದು ಶ್ರಮ ಇತ್ತಂದ್ರೆ ನೀನು ಮುಂದಕ್ಕೆ ಬರ್ತಿ. ಮುಂದಕ್ಕೆ ಹೋದವರು ಸಾಧನೆ ಮಾಡಿದವ್ರದ್ದು ಎಕ್ಸಾಂಪಲ್ ಆಗಿ ಹೇಳ್ತಿರ್ತಾರ. ಅದನ್ನು ಅಪಾರ್ಥ ಮಾಡ್ಕೋಬೇಡ ಶ್ರೀಧರ. ಹಂಗೆ ಬಿಸ್ನೆಸ್ ಮಾಡಂದ್ರೆ ರೊಕ್ಕ ಬೇಡ ಅನ್ರಿ. ಆಯ್ತು, ನಾವು ಮನೆಯಿಂದ ನಿನಗೆ ಸಹಾಯ ಮಾಡ್ತೀವಿ. ನಿನಗೆ ಯಾವುದು ಬಿಸ್ನೆಸ್ ಮಾಡ್ಬೇಕು ಅನ್ನಿಸ್ತತಿ ಚಲೋ ಮಾಡು. ಆದ್ರೆ ನನ್ನ ಕೈಲಿ ಇನ್ನೂ ಆಗಂಗಿಲ್ಲ ಅಂತ ಅನ್ಕೋಬೇಡ. ಇನ್ನೊಬ್ರು ಬೆಳೆಯಕತ್ತಾಗ ಅವ್ರನ್ನ ನೋಡಿ ನಾ ಇನ್ನೂ ಮಾಡೋಕ್ಕಾಗಲಿಲ್ಲ ಅಂತೇಳಿ ಅಸಮಾಧಾನ ಪಡ್ಕೊಳಕ್ಕೆ ಹೋಗ್ಬೇಡ. ನೀ ಹಿಂಗತಿ ಅಸಮಾಧಾನ ಪಡ್ಕೊಂಡೆ ಅಂದ್ರೆ ಜೀವನ ಪರ್ಯಂತ ನೀನು ಉದ್ಧಾರ ಆಗೋಕ್ಕಾಗಲ್ಲ. ನಾ ಹೇಳೋದನ್ನ ಒಂದು ಸ್ವಲ್ಪ ಅರ್ಥ ಮಾಡ್ಕೊಶ್ರೀದಾರ. ಆಯ್ತು ರೀ ಕಾಕ. ನೀನು ಸಣ್ಣವಲ್ಲ, ನೀನು ಓದಿ, ನಿನಗೂ ಪ್ರಪಂಚ ಜ್ಞಾನ ಗೊತ್ತೈತಿ. ಅರ್ಥ ಮಾಡ್ಕೊ. ಈ ದ್ವೇಷ ಅಸೂಯೆ ಇದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಅರ್ಥ ಆಯ್ತಾ? ಸರಿ ಆಯ್ತು ತೊಗೊಳ್ರಿ ಕಾಕ. ಏನು ಮ್ಯಾಗಿದ್ದ ಬದಲಾಕಿನಿ. ಮತ್ತು ನೀವು ಯಾವಾಗ ನನಗೆ ಇಷ್ಟು ಹೇಳಿದ್ರಿ ಅಂದ್ರೆ ಒಂದು ಏನಾರ ಬಿಸ್ನೆಸ್ ಚಲೋ ಮಾಡ್ತೀನಿ ರೀ. ಅದೇ ಏನು ಮಾಡ್ಬೇಕಂತ ಮಾಡಿ ಕುಂತ್ಕೊಂಡು ಯೋಚನೆ ಮಾಡು. 10 ಸಲ ಯೋಚನೆ ಮಾಡು ಏನು ಮಾಡ್ಬೇಕಂತ ಮಾಡಿ ಅಂತೇಳಿ.
ಹಂಗೇನಾರ ಬಂತಂದ್ರೆ ಪಾರ ಒಂದು ಸಹಾಯ ಕೇಳು, ತಪ್ಪಲ್ಲ. ಯಾಕಾಕಿ ನಿನ್ನ ತಂಗಿದಳ, ಏನು ತಪ್ಪಾತು ಆಕಿನ ಕೇಳಿದ್ರೆ? ನಮಗೆ ಗೊತ್ತಿಲ್ಲಾರ್ದನ್ನ ನಮ್ಕಿನ್ನ ಸಣ್ಣವ್ರ ಹತ್ರ ಕೇಳಿದ್ರೆ ನಾವೇನು ಸಣ್ಣರು ಆಗಂಗಿಲ್ಲ, ಅದನ್ನ ಅರ್ಥ ಮಾಡ್ಕೊ. ಆಯ್ತು ರೀ ಮೇಡಮ್ ಅವ್ರ ನಮಸ್ಕಾರ ರೀ. ಯವ್ವ ನಂದೊಂದು ಕೆಲಸ ಮಾಡ್ಕೊಡ್ಬೇಕಿತ್ತು ರೀ. ಅಲ್ಲ ನೀವು ಅಲ್ಲೇ ತಹಸೀಲ್ದಾರ್ ಆಫೀಸಿಗೆ ಬರ್ಬೇಕು, ಇಲ್ಲಿ ಮನೆ ಮುಂದೆ ಬಂದ್ರೆ ಹೆಂಗೆ ಅಜ್ಜಾರ? ನಮಗೆ ಒಳ ಬಿಡಂಗಿಲ್ಲ ರೀ ಅವರ ನಿಮ್ಮನ್ನ ಮಾತಾಡ್ಸಕ್ಕ. ಅದಕ್ಕೆ ಯವ್ವ ಬಂದ್ವಿ ಇಲ್ಲಿ. ಯವ್ವ ನಿನ್ನ ಕೈ ಮುಗಿತೀನಿ ಯವ್ವ ತಹಸೀಲ್ದಾರ್ತಿ. ಹಾಂ ಹಾಂ ನಮ್ದಟ್ಟು ಸಮಸ್ಯೆನ ಬಗೆಹರಿಸ್ಕೊಡಿ ಯವ್ವ. ಯಾರು ಹೇಳ್ರಿ ಅವರು? ಯಾರು ಒಳ ಬಿಡಲಿಲ್ಲ ನಿಮ್ಮನ್ನ? ಯವ್ವ ಅವ್ರ ಪ್ಯೂನ್ರು ಬಿಡಂಗಿಲ್ಲ ಯವ್ವ. ರೊಕ್ಕ ಕೊಟ್ರ ಒಳ ಬಿಡ್ತಾರ, ಇಲ್ಲ ಅಂದ್ರೆ ಇಲ್ಲ. ನಮ್ಮ ಹತ್ರ ಏನು ಇಲ್ಲ. ಏನು ಮಾಡೋದು ಯವ್ವ, ನಮ್ಮ ಹತ್ರ ರೊಕ್ಕನೂ ಇಲ್ಲ ತಾಯಿ. ಸರಿ ಏನು ಹೇಳ್ರಿ ನಿಮ್ಮ ಸಮಸ್ಯೆ? ಮೇಡಮ್ ಅವ್ರ ನನಗೆ ಪೆನ್ಷನ್ ಬರ್ತೈತ್ರಿ. ನಾನು ಗುಡ್ಡ ಕೈ ಕೆಲಸ ಮಾಡ್ತಿದ್ದೀನಿ ರೀ. ಅದು ಪೆನ್ಷನ್ ಬರ್ತೈತಿ. ನನ್ನ ಮಗ ಆ ಪೆನ್ಷನ್ನ ಅದು ಇದನ್ನು ತೊಗೊಂಡು ಹೋಗ್ಬಿಟ್ಟಾನ್ರಿ. ಅದನ್ನು ಎಲ್ಲ ATM ಕಾರ್ಡು ಎಲ್ಲ ಕಾರ್ಡ್ ತೊಗೊಂಡು ಹೋಗ್ಬಿಟ್ಟಾನ್ರಿ. ಅದಕ್ಕೆ ನೀವು ಹೆಂಗಾರ ಮಾಡಿ ಆ ಪೆನ್ಷನಿಂದ ನನಗೆ ನನ್ನ ಕೈ ಸಿಗುವಂಗೆ ಮಾಡ್ರಿವ. ಈಗ ನೋಡು ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟಾನ ನನ್ನ ಮಗ. ಪೆನ್ಷನ್ ಬಂದಿದ್ದೆಲ್ಲ ತಿಂತಾನ. ನಮಗೆ ಏನೇನು ಇಲ್ಲ. ಇಲ್ಲಿ ಹಳ್ಳ್ಯಾಗ ನಾನು ನನ್ನ ಹೆಂಡತಿ ಅದೀವಿ. ಯಾವ ಕೂಲಿಗೆ ಹೋಗ್ಬೇಕಂದ್ರೆ ನಮ್ಮ ಕೈಲಿ ದುಡಿಯಕ್ಕೆ ಹೋಗಂಗಿಲ್ಲ. ಅಂದಂಗೆ ಆಚಾರ ನಿಮ್ಮ ಮಗ ಏನು ಮಾಡ್ತಾನ್ರಿ? ಯವ ದೊಡ್ಡ ನೌಕರಿ ಮಾಡ್ತಾನ. ನಮ್ಮ ಮಗ ಅಂತೇಳಿ ಉದ್ದಕ್ಕೆ ಓದಿಸಿದ್ವಿ. ನೌಕರಿನೂ ಬಂದ. ಅವನ ಎಲ್ಲ ಮಾಡ್ಕೊಂಡು ಹೋಗ್ತಾನ ಅಂತೇಳಿ ಅವನ ಕೈಯಾಗ ಎಲ್ಲ ಕೊಟ್ವಿ. ಅವ ಅದು ಪಾಸ್ಬುಕ್ಕು ಎಲ್ಲ ರೊಕ್ಕ ತಗೊಂಡು ಹೋಗಿಬಿಟ್ಟ. ನಮ್ಮನ್ನ ಒಟ್ಟ ಹಳ್ಳಿನೂ ನೋಡಂಗಿಲ್ಲ. ಅದಕ್ಕೆ ಅವ ಹೆಂಗಾರ ಮಾಡಿ ಅದನ್ನು ಇಷ್ಟು ಕೊಡ್ರಿ ಅವ, ನಿಮ್ಮ ಕೈ ಮುಗಿತೀನಿ. ಅದು ಪೆನ್ಷನ್ ರೊಕ್ಕ ನಮ್ಮ ಕೈ ಸೇರುವಂಗೆ ಮಾಡಿರಿ. ನಮಗೂ ಜೀವನಕ್ಕೆ ಬೇಕಲ್ಲಿ ಅವ ನನ್ನ ಮಗಳ. ಆಯ್ತು ರೀ ಅಮ್ಮ. ನಾಳೆ ನೀವು ತಹಸೀಲ್ದಾರ್ ಆಫೀಸರ್ನಿಗೆ ಬಂದುಬಿಡ್ರಿ. ಒಳಗೆ ಬಿಡಂಗಿಲ್ಲಲ್ಲ ತಾಯಿ. ನೀವು 10 ಗಂಟೆಗೆ ಬರ್ರಿ, ನಾನು ಹೊರ ಬಂದು ನಿಂತಿರ್ತೀನಿ. ಆಯ್ತು, ಯಾರು ನಿಮ್ಮನ್ನು ಒಳಗೆ ಬಿಡಂಗಿಲ್ಲ ನೋಡ್ತೀನಿ ಅಂತ. ನಿಮ್ದು ಅದು ಏನು ಸಮಸ್ಯೆ ಐತಿ ನಾನು ಇಲ್ಲಿ ಬಗೆಹರಿಸ್ಕೊಡ್ತೀನಿ ಅಂತ. ಭಾಳ ಉಪಕಾರ ಅಥವಾ ತಾಯಿ. ಹಂಗೇನಾದ್ರು ಸಮಸ್ಯೆ ಇತ್ತಂದ್ರೆ ನೀವು ಅಲ್ಲಿಗೆ ಬರ್ರಿ. ತಹಸೀಲ್ದಾರ್ ಆಫೀಸಿಗೆ ಇಲ್ಲಿ ಬರಕ್ಕೆ ಹೋಗ್ಬೇಡ್ರಿ. ಸರಿ ಯವ್ವ ನಿನ್ನಿಂದ ಭಾಳ ಉಪಕಾರ ಆಯ್ತು. ಬರ್ತೀವ. ಯಾರು ತಾವು? ಯವ್ವ ಮೇಡಮ್ ಅವ್ರ ನಮಸ್ಕಾರ ರೀ. ನಮಸ್ಕಾರ ರೀ ಅಮ್ಮ. ಅಲ್ವೇ ಹಂಗೇನಾರ ನಿಮ್ಮ ಕೆಲಸ ಆಗೋದಿತ್ತಂದ್ರೆ ಅಲ್ಲೇ ತಹಸೀಲ್ದಾರ್ ಆಫೀಸಿಗೆ ಬರ್ರಿ. ಇಲ್ಲಿ ಬಂದು ಮನೆ ಮುಂದೆ ನಾನು ಕೇಳಿದ್ರೆ ನಾ ಏನು ಹೇಳಿ? ಅಲ್ಲಿ ಬರ್ಬೇಕು. ಇಲ್ಲಿ ಮನ್ಯಾಗ ನಾನು ಸಾಮಾನ್ಯ ಗೃಹಿಣಿ ಆಗಿರ್ತೀನಿ. ಅದಕ್ಕೆ ನೀವು ಅಲ್ಲೇ ಬರ್ಬೇಕು, ಅದು ಏನಾರು ಇದ್ರು. ಯವ್ವ ನಾವು ಬರ್ತೀವಿ, ಬಂದ್ರೂ ನಮ್ಮನ್ನು ಒಳಗೆ ಬಿಡಂಗಿಲ್ಲ. ಯವ್ವ ನಿನ್ನ ಕೈ ಮುಗಿತೀನವ. ನನ್ನ ಮಗಳು ಸಾಂಜಿರು ಕಲೆ ಈಗಿನ ಬಿಟ್ಟು ಹೋಗ್ಬಿಟ್ಲ. ಇದನ್ನು ಯಾರನ್ನೇ ಲಗ್ನ ಮಾಡ್ಕೊಂಡು ಹೋಗ್ಬಿಟ್ಲು. ಇದನ್ನು ಮೊಮ್ಮಗಳು ನಾನು ಜೋಪಾನ ಮಾಡೀನಿ. ಅದು ಏನು ಕಲ್ತಿ ಹೇಳಿ ಮೇಡಮ್ ಅವರಿಗೆ? ನಮ್ಗೆ ಅವು ಅನ್ನಕ್ಕೊಂದು ಬರೋಂಗಿಲ್ಲ. ನಂದು BCom ಆಗೈತಿ ರೀ ಮೇಡಮ್ ಅವ್ರ. ಅದು ಆಗೈತೆವ. ಅದಕ್ಕೆ ಒಂದಿಟ್ಟು ಏನಾರ ಸಹಾಯ ಮಾಡಿಸ್ಯವ. ಇಲ್ಲಾಂದ್ರೆ ಯಾವ್ದಾರು ಒಂದು ನೌಕರಿನಾರ ಕೊಡಿಸ್ಬೇಯವ. ನೀವು ಪುಣ್ಯ ಬರ್ತದೆ ತಾಯಿ. ನೋಡ್ಬಿ, ನೌಕರಿ ಕೊಡಿಸೋದು ನನ್ನ ಕೈಯಾಗ ಇರಂಗಿಲ್ಲ. ಇನ್ನೂ ಏನಾರು ಹೆಲ್ಪ್ ಮಾಡಿದ್ರೆ ಮಾಡ್ತೀನಿ ನಾನು. ಈಗ ನಾನು ನೌಕರಿ ಕೊಡಕ್ಕೆ ಬರಂಗಿಲ್ಲ, ನನ್ನ ಕೈಯಾಗ ಅಧಿಕಾರ ಇಲ್ಲ. ಏಯವ್ವ ನಿನ್ನ ನೆನ್ಸ್ಕೊಂಡು ಬಂದೆವು, ಏನಾರ ಉಪಕಾರ ಮಾಡ್ಯವ. ಅಂದಂಗೆ ನಿಂದು ಎಷ್ಟು ಪರ್ಸೆಂಟೇಜ್ ಅವಿ? ನಾನು ಗೋಲ್ಡ್ ಮೆಡಲಿಸ್ಟ್ ರೀ. ಮುಂದೆ ಓದಾಕ ನಮ್ಗೆ ಶಕ್ತಿ ಇಲ್ಲ. ಅದಕ್ಕೆ ಅದು ಜಾಬಿಗೆ ಟ್ರೈ ಮಾಡೋಣ ಅಂಥೇಳಿ. ಗೋಲ್ಡ್ ಮೆಡಲಿಸ್ಟ್ ಆಗಿ ನೀನು ಅರ್ಧಕ್ಕೆ ಬಿಡ್ತೀನ? ಬೇಡ, ನೀನು MCom ಓದು. ನಾನು ಎಜುಕೇಷನ್ನದು ಲೋನ್ ಹಾಕಿಸ್ಕೊಡ್ತೀನಿ ನಿನಗೆ. ಮುಂದೆ ನಿಂದು ಏನಾರ ಜಾಬ್ ಆಗಿಂದ ಮುಂದೆ ಲೋನ್ ಕಟ್ಕೊತ ಹೋಗು. ಅವು ಏನೇನು ಅದಾವ ನೀನು ಡಾಕ್ಯುಮೆಂಟ್ ತೊಗೊಂಡು ಬಾ, ನಾನು ಅದನ್ನು ಲೋನ್ ಸ್ಯಾಂಕ್ಷನ್ ಮಾಡಿಸ್ತೀನಿ. ಥ್ಯಾಂಕ್ಸ್ ರೀ ಮೇಡಮ್ ಅವ್ರೆ. ಯವ್ವ ಭಾಳ ಉಪಕಾರ ಆತವ. ನನ್ನ ಮೊಮ್ಮಗಳು ನಿನಗೆ ಅಂದ ನಿನ್ನ ಮಕ್ಕಳು ಹಾಗೆ ಚಲೋ ಆಗ್ಲಿವ. ಈಗಿನ ಕಾಲದ ಬರೀ ರೊಕ್ಕಕ್ಕೆ ಬಿಡ್ಕೊಂತಾವು ಯಾವ ನೋಡಿದ್ರು. ಯವ್ವ ಇನ್ನೂ ನಮಗೆ ಸಹಾಯ ಮಾಡ್ತೀನಿ ಅಂತಿಲ್ಲವ್ವ. ಉಪಕಾರ ಬರಲಿವ ನಿನಗೆ.